ಪಹಲ್ಗಾಮ್ ದಾಳಿಯ ಬಳಿಕ ಭಾರತದೊಂದಿಗೆ ಹೆಚ್ಚುತ್ತಿರುವ ಉದ್ವಿಗ್ನತೆ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ತರಾತುರಿಯಾಗಿ ಕ್ಷಿಪಣಿ ಪರೀಕ್ಷೆಯನ್ನ ನಡೆಸಿದೆ. ಶನಿವಾರ ಬೆಳಿಗ್ಗೆ ಈ ಖಂಡಾಂತರ ಕ್ಷಿಪಣಿಯ ಯಶಸ್ವಿ ಪ್ರಯೋಗ ಕೂಡ ನಡೆದಿದೆ. ಈ ಕುರಿತು ಇಸ್ಲಾಮಾಬಾದ್ ಮಾಹಿತಿ ಖಚಿತಪಡಿಸಿದೆ. ಅಂತಾರಾಷ್ಟ್ರೀಯ ಗಡಿ ರೇಖೆಯಿಂದ ಉಡಾಯಿಸಿದರೆ ಕನಿಷ್ಠ ಅಂದ್ರೂ 450 ಕಿಲೋಮೀಟರ್ ವ್ಯಾಪ್ತಿಯಲ್ಲಿನ ನಿಗದಿತ ಗುರಿಯನ್ನ ಹೊಂದಿದ್ದು ಇದರ ಸಾಮರ್ಥ್ಯ ಕೂಡ ಇಷ್ಟಿದೆ ಅನ್ನೋದನ್ನ ಪಾಕಿಸ್ತಾನ ಕಂಡುಕೊಂಡಿದೆ. ಈಗಾಗಲೇ ಏನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹಲವು ರೀತಿಯ ಯುದ್ಧದ ಹೊರತಾಗಿಯೂ ಕೂಡ ವಾರ್ ನಡೀತಾ ಇದೆ. ಒಂದು ಕಡೆ ಮಿಸೈಲ್ಗಳ ಪರೀಕ್ಷೆ, ಯುದ್ಧಕ್ಕೆ ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಸರ್ವ ಸನ್ನದ್ಧ ಅನ್ನೋ ರೀತಿ ಎರಡೂ ರಾಷ್ಟ್ರಗಳು ಕೂಡ ತಾಲೀಮನ್ನ ನಡೆಸ್ತಾ ಇದ್ದಾವೆ ಸರ್. ಅದರ ಜೊತೆಗೆ ಒಂದಷ್ಟು ನಿರ್ಬಂಧಗಳನ್ನ ಭಾರತ ಮತ್ತಷ್ಟು ಕಠಿಣಪಡಿಸ್ತಾ ಹೋಗ್ತಾ ಇದೆ. ಇದರ ಅರ್ಥ ಏನಿರ್ಬೋದು ಸರ್? ಎಸ್ ವಿಜಯ್, ಅಂದ್ರೆ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡದೇನೆ ಯಾವುದೇ ಸಾವು ನೋವುಗಳಿಗೆ ಅವಕಾಶ ಕೊಡದೇನೆ ಈ ರೀತಿನೂ ಸಹ ನಾವು ಪಾಕಿಸ್ತಾನವನ್ನ ಕಟ್ಟಿ ಹಾಕ್ಬೋದು ಅಂತಕ್ಕಂಥದ್ದನ್ನ ಭಾರತ ಈಗ ತೋರಿಸ್ಕೊಡ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಭಾರತ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನ ಅಣಿಯುವಂತಹ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳ್ಬೇಕಾಗತ್ತೆ. ಇಲ್ಲಿ ಈಗಾಗಲೇ ಮೊದಲ ಹಂತದಲ್ಲಿ ನಾವು ಪಾಕಿಸ್ತಾನಿ ಪ್ರಜೆಗಳು ಭಾರತದಿಂದ ಹೋಗ್ಬೇಕು ಅಂತ ಹೇಳಿ ಗಡುವು ನೀಡಲಾಗಿತ್ತು. ಏನು ಏಪ್ರಿಲ್ 29ರ ಒಳಗೆ ಎಲ್ಲರೂ ಭಾರತವನ್ನ ಬಿಟ್ಟು ಪಾಕಿಸ್ತಾನ ಪ್ರಜೆಗಳು ಹೋದ್ರು. ಆ ನಂತರ ಅಟಾರಿ ಮತ್ತೆ ವಾಘಾ ಗಡಿಯನ್ನ ಬಂದ್ ಮಾಡಿದ್ರು. ಅಟಾರಿ ಮತ್ತು ವಾಘಾ ಗಡಿಯಲ್ಲಿ ಯಾವುದೇ ಸಂಚಾರವನ್ನ ನಿರ್ಬಂಧ ಇರಲಾಯಿತು. ಅದಾದ ನಂತರ ಭಾರತ ವಾಯು ಮಾರ್ಗವನ್ನ ಬಂದ್ ಮಾಡ್ತು. ಭಾಗವನ್ನ ಬಂದ್ ಮಾಡುವ ಮೂಲಕ ಅಲ್ಲಿ ಒಂದು ದೊಡ್ಡ ಪೆಟ್ಟನ್ನು ಕೊಡ್ತು. ಆರ್ಥಿಕ ಹೊಡೆತವನ್ನ ನೀಡುವಂತ ಕೆಲಸವನ್ನ ಭಾರತ ಮಾಡ್ತು. ಹಾಗೇನೆ ಸಿಂಧೂ ನದಿಯ ಒಪ್ಪಂದವನ್ನ ಅಮಾನತಿನಲ್ಲಿಡ್ತು. ಸಿಂಧೂ ನದಿಯ ಅಮಾನತಿಡುವ ಮೂಲಕ ಪಾಕಿಸ್ತಾನ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಾನು ಯುದ್ಧ ಒಪ್ಪಂದವನ್ನೇ ರದ್ದು ಮಾಡ್ತೇನೆ ಅಂತ ಹೇಳಿ ಯುದ್ಧ ಒಪ್ಪಂದವನ್ನೇ ರದ್ದು ಮಾಡ್ಕೊಂಡಿದ್ದನ್ನು ನಾವು ನೋಡ್ತೀವಿ. ಇದಾದ ನಂತರ ಈಗ ಭಾರತ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯ ರಫ್ತು ಆಗಲಿ ಅಥವಾ ಪಾಕಿಸ್ತಾನದ ಆಮದು ಮಾಡ್ಕೊಳ್ಳೋದಾಗ್ಲಿ ಮಾಡುದಿಲ್ಲ. ಅದರ ಜೊತೆಗೆ ಏನು ನಾವು ಜಲಮಾರ್ಗದಲ್ಲಿ ವ್ಯಾಪಾರ ವಹಿವಾಟು ನಡೆಸ್ತೀವಿ ಅದಕ್ಕೆಲ್ಲವನ್ನ ನಿರ್ಬಂಧ ಇರಲಾಗಿದೆ. ನಮ್ಮ ದೇಶದ ಬಂದರುಗಳಿಗೆ ಪಾಕಿಸ್ತಾನದ ಹಡಗುಗಳನ್ನ ನಿರ್ಬಂಧಿಸಲಾಗಿದೆ. ಜೊತೆಗೆ ಭಾರತದ ಹಡಗುಗಳು ಸಹ ಪಾಕಿಸ್ತಾನದ ಬಂದರುಗಳಿಗೆ ಹೋಗದಂತೆ ಅಲ್ಲಿ ತಡೆ ಹಿಡಿಯಲಾಗಿದೆ. ಅಂದ್ರೆ ಒಟ್ಟಾರೆಯಾಗಿ ರಾಜತಾಂತ್ರಿಕವಾಗಿ ಯಾವೆಲ್ಲ ಕ್ರಮಗಳನ್ನ ಕೈಗೊಂಡು ಪಾಕಿಸ್ತಾನದವನ್ನ ಕೈ ಕಟ್ಟಾಕ್ಬೋದೋ ಆ ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನ ಭಾರತ ಮಾಡಿದೆ. ಅಂದ್ರೆ ವಿಶ್ವ ಮಟ್ಟದಲ್ಲಿ ಭಾರತ ಹಿಂಸೆಯನ್ನ ಯಾವುದೇ ರೀತಿಯ ಕಾರಣಕ್ಕೂ ಮಾಡುವುದಿಲ್ಲ, ಹಿಂಸಾವಾದವನ್ನ ವಿರೋಧಿಸುತ್ತೆ ಅಂತಕ್ಕಂಥದ್ದನ್ನ ಈಗಾಗಲೇ ಅದು ಜಗಜಾಹಿರು ಮಾಡಿದೆ. ಅಂದ್ರೆ ಹಿಂಸಾ ಪ್ರವೃತ್ತಿಯನ್ನು ಹೊಂದಿರತಕ್ಕಂಥ ಪಾಕ್ಗೆ ನಾವು ಅಹಿಂಸಾ ಮಾರ್ಗವಾಗಿ ಈ ರೀತಿ ಎಲ್ಲ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ನಾವು ಅವರನ್ನ ಒಂದು ರೀತಿಯಲ್ಲಿ ಅತಂತ್ರ ಸ್ಥಿತಿಗೆ ತಳ್ತೀವಿ ಅಂತಕ್ಕಂಥದ್ದನ್ನ ಒಂದು ತಂತ್ರಗಾರಿಕೆಯನ್ನ ಭಾರತ ಮಾಡಿದೆ. ಈಗ ಯಾವುದೇ ದೇಶ ಈಗ ಬಾಯಿ ಬಿಡುವಂಗಿಲ್ಲ. ಈಗ ನೀವು ಯುದ್ಧ ಮಾಡ್ತಾ ಇದ್ದೀರಿ, ಮಾನವ ನಾಗರಿಕರು ಸತ್ರು ಅಥವಾ ಯುದ್ಧ ಮಾಡ್ತಾ ಇದ್ದೀರಿ, ಇದರಿಂದ ಸಾವು ನೋವುಗಳು ನಷ್ಟ ಸಂಭವಿಸ್ತದೆ, ಆಸ್ತಿ ಪಾಸ್ತಿ ನಷ್ಟ ಸಂಭವಿಸ್ತು ಅಂತ ಹೇಳಿ ಯಾವುದೇ ದೇಶವೂ ಸಹ ಬಾಯಿ ಬಿಡುವಂಗಿಲ್ಲ. ಈಗ ಅಂದ್ರೆ ವಿಶ್ವದ ಯಾವುದೇ ರಾಷ್ಟ್ರ ನಿರೀಕ್ಷಿಸಿದಂತಹ ಕ್ರಮಗಳನ್ನ ಭಾರತ ಕೈಗೊಳ್ತಾ ಇದೆ. ಅಂದ್ರೆ ಭಾರತ ಕೈಗೊಳ್ತಾ ಇರತಕ್ಕಂಥ ಕ್ರಮ ಒಂದು ಪ್ರಬುದ್ಧವಾದಂತಹ ಕ್ರಮಗಳಾಗಿದೆ. ಯಾವುದೂ ಸಹ ಒಂದು ರೀತಿಯಲ್ಲಿ ನಾವು ಚೈಲ್ಡಿಸ್ ತರ ನಿರ್ಧಾರಗಳನ್ನು ಕೈಗೊಂಡು ಚೈಲ್ಡಿಸ್ ತರ ಬಿಹೇವಿಯರ್ ಮಾಡಿ ವಿಶ್ವದಲ್ಲಿ ನಾವು ಬೆತ್ತಲಾಗುದಿಲ್ಲ. ನಾವು ವಿಶ್ವದ ರಾಷ್ಟ್ರಗಳ ಗಮನವನ್ನ ನಾವು ಸೆಳಿಬೇಕಾಗಿದೆ, ಪಾಕಿಸ್ತಾನವನ್ನ ಏಕಾಂಗಿಯಾಗಿ ಮಾಡಬೇಕಾಗಿದೆ ಅನ್ನೋ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನ ಮಾಡಿ ಈ ಎಲ್ಲಾ ಒಂದು ರಾಜತಾಂತ್ರಿಕ ಕ್ರಮಗಳನ್ನ ಕೈಗೊಂಡ್ರು. ಈಗ ಭಾರತದಲ್ಲಿದ್ದಂತಹ ಪಾಕಿಸ್ತಾನದ ರಾಜತಾಂತ್ರಿಕರನ್ನ ಪಾಕಿಸ್ತಾನಕ್ಕೆ ಕಳಿಸ್ರು, ಪಾಕಿಸ್ತಾನದಲ್ಲಿದ್ದಂತಹ ಭಾರತೀಯ ರಾಜತಾಂತ್ರಿಕರನ್ನ ಮತ್ತೆ ನಾವು ವಾಪಸ್ ಕರ್ಸ್ಕೊಂಡ್ರು. ಇವೆಲ್ಲವೂ ಸಹ ಒಂದ್ ರೀತಿಯಲ್ಲಿ ಯುದ್ಧಕ್ಕೆ ಸಮಾನವಾದಂತಹ ಕ್ರಮಗಳಿವೆಲ್ಲ. ಯುದ್ಧ ಮಾಡೇನೆ ನಾವು ಅವರನ್ನ ಮಣಿಸ್ತೀವಿ ಅನ್ನೋದಲ್ಲ, ಯುದ್ಧ ಮಾಡದೇನೆ ನಾವು ಈ ರೀತಿನೂ ಸಹ ಮಣಿಸಬಹುದು ಅಂತಕ್ಕದ್ನ ವಿಶ್ವಕ್ಕೆ ತೋರಿಸ್ಕೊಟ್ಟಂತ ಕೆಲಸವನ್ನ ಭಾರತ. ನಾವು ನಿಮ್ಮೊಟ್ಟಿಗಿದ್ರೆ ನಿಮಗೆ ಲಾಭ ಬಿಟ್ರೆ ನೀವು ನಮ್ಮೊಟ್ಟಿಗಿದ್ರೆ ನಮಗೇನು ಲಾಭ ಇಲ್ಲ ಅಂತ ತೋರಿಸೋ ಆ ಪ್ರಯತ್ನವೂ ಸಹ ಇದು ನಡೆದಿದೆ. ಹೀಗಾಗಿ ಪಾಕಿಸ್ತಾನ ಈಗ ವಿಲವಿಲ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕ ನೆರವು ಏನ್ ಸಿಗ್ತಾ ಇತ್ತು ಪಾಕಿಸ್ತಾನಕ್ಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ IMF ಇರ್ಬೋದು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇಂದ ಇರ್ಬೋದು ಅಥವಾ ಬೇರೆ ಬೇರೆ ಮೂಲಗಳಿಂದ ಪಾಕಿಸ್ತಾನಕ್ಕೆ ವಿದೇಶಗಳಿಂದ ಏನು ಆರ್ಥಿಕ ನೆರವು ಸಿಗ್ತಾ ಇತ್ತು, ಸಾಲ ಸೌಲಭ್ಯದ ಆರ್ಥಿಕ ನೆರವು ಸಿಗ್ತಾ ಇತ್ತು, ಅದಕ್ಕೆಲ್ಲವನ್ನು
ಕಡಿವಾಣ ಹಾಕ್ಬೇಕು ಅಂತ ಹೇಳಿ ಈಗ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡವನ್ನು ಹೇರುವ ತಂತ್ರವನ್ನ ಮಾಡ್ತಾ ಇದೆ. ಅಂದ್ರೆ ನೀವು ನೋಡಿ ಆ ರೀತಿಯ ಆರ್ಥಿಕ ನೆರವನ್ನ ಕೊಡದೇ ಇದ್ರೆ ಅವರು ಭಯೋತ್ಪಾದಕರಿಗೆ ಬೆಂಬಲವನ್ನ ಕೊಡಲ್ಲ. ನೀವು ಈ ರೀತಿಯ ಆರ್ಥಿಕ ನೆರವನ್ನ ಕೊಡೋದ್ರಿಂದ ಅವರು ಭಯೋತ್ಪಾದಕರನ್ನ ಸಾಕ್ತಾ ಇದ್ದಾರೆ. ಭಯೋತ್ಪಾದಕರನ್ನ ಸಾಕ್ಬೇಕಾದ್ರೆ ನೀವು ಆರ್ಥಿಕ ನೆರವನ್ನ ನಿಲ್ಲಿಸಬೇಕು ಅಂತ ಹೇಳಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡವನ್ನು ಹೇರುವಂತ ಕೆಲಸವನ್ನ ಭಾರತ ಮಾಡಿದೆ. ಹೀಗಾಗಿ ಪಾಕಿಸ್ತಾನಕ್ಕೆ ಈಗಾಗಲೇ ಪಾಕಿಸ್ತಾನದ ಆರ್ಥಿಕತೆ ಅಧೋಗತಿಗೆ ತಲುಪಿದೆ, ಅದು ದಿವಾಳಿಯ ಹಂತಕ್ಕೆ ತಲುಪಿದೆ. ಈ ಹಂತದಲ್ಲಿ ಏನಾದ್ರೂ IMF ಆಗಿರ್ಬೋದು ಅಥವಾ ಇತರ ಅಂತಾರಾಷ್ಟ್ರೀಯ ಕಂಪನಿಗಳಿಂದ ಪಾಕಿಸ್ತಾನಕ್ಕೆ ಆರ್ಥಿಕ ನೆರವು ಸಿಗದೆ ಹೋದ್ರೆ ಎಲ್ಲೋ ಒಂದು ಕಡೆಗೆ ಅದು ಅತಂತ್ರ ಸ್ಥಿತಿಗೆ ಸಿಲುಕುತ್ತೆ. ಅಲ್ಲಿನ ಜನರು ಹಸಿವಿನಿಂದ ಬಳಲಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆವಾಗ ನಾಗರಿಕರೇ ಬಂಡೆದ್ದು ಸರ್ಕಾರವನ್ನ ಕಿತ್ತುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಜೊತೆಗೆ ಅಲ್ಲಿನ ಸೈನಿಕರನ್ನು ಸಹ ಅವರೇ ಅಟ್ಟಾಡ್ಸ್ಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅವಾಗ ಭಾರತದ ಸೈನಿಕರು ಹೋಗಿ ಪಾಕಿಸ್ತಾನದ ಸೈನಿಕರನ್ನು ಹೊಡಿಬೇಕಾದ ಅವಶ್ಯಕತೆ ಏನಿಲ್ಲ. ಅವರು ಅಲ್ಲಿನ ನಾಗರಿಕರೇ ಅಲ್ಲಿನ ಸೈನಿಕರನ್ನ ಹೊಡೆದಾಕ್ತಾರೆ. ಇಂತಹ ಪರಿಸ್ಥಿತಿ ಇದೆ. ಜೊತೆಗೆ ಅವರು 450 ಕಿಲೋಮೀಟರ್ ಗುರಿ ಹೊಂದಿರತಕ್ಕಂತ ಕ್ಷಿಪಣಿ ಪರೀಕ್ಷೆಯನ್ನು ಸಹ ಮಾಡಿದ್ದಾರೆ. ಅಂದ್ರೆ ನಮ್ಮವ್ರು ಏನಾಯ್ತು ನಿನ್ನೆ ಇವತ್ತು ಎಲ್ಲಾನು ನಾವು ಹೈವೇನಲ್ಲೇ ನಾವು ಫೈಟರ್ ಜೆಟ್ ಗಳನ್ನ ನಿಲ್ಲಿಸ್ತೀವಪ್ಪ, ನೀವು ಎಲ್ಲಾದ್ರೂ ನಮ್ಗೆ ತೊಂದರೆ ಇದ್ದೇನಾದ್ರೆ ನಮ್ಮ ಹೈವೇಗಳು ಸಹ ಬಳಕೆ ಆಗ್ತವೆ ಅಂತಕ್ಕಂಥದ್ದನ್ನ ನಾವು ಹೈವೇಗಳನ್ನು ಏರ್ ಬೇಸ್ ಆಗಿ ಬಳಕೆ ಮಾಡ್ತೀವಿ ಅಂತಕ್ಕಂಥ ತೋರಿಸ್ತರು. ಜೊತೆಗೆ ವಾಯುನೆಲೆ ಮೂಲಕ ಅಂದ್ರೆ ನೌಕಾನೆಲೆಯ ಮೂಲಕ ಖಂಡಾಂತರ ಕ್ಷಿಪಣಿಗಳನ್ನ ಉಡಾವಣೆ ಮಾಡಿ ಪರೀಕ್ಷೆ ಮಾಡ್ತಕ್ಕಂಥ ಕೆಲಸವೂ ಸಹ ನಡೀತು. ಬ್ರಹ್ಮೋಸ್ ಕ್ಷಿಪಣಿಗಳ ಪರೀಕ್ಷೆ ನಡೀತು. ಅದಕ್ಕೆ ಸವಾಲೆಂಬಂತೆ ಪಾಕಿಸ್ತಾನವು ಸಹ ಇವತ್ತು ಒಂದು ಅವರ ಕ್ಷಿಪಣಿ ಪರೀಕ್ಷೆಯನ್ನ ಮಾಡಿದ್ದಾರೆ. ಆದ್ರೆ ಅವರು ಏನೇ ಕ್ಷಿಪಣಿಯನ್ನು ಮಾಡಿದ್ರೆ ರಾಜತಾಂತ್ರಿಕವಾಗಿ ಅವರು ತೀವ್ರ ಹಿನ್ನಡೆಯನ್ನ ಅನುಭವಿಸಿರ್ತಕ್ಕಂಥದ್ದನ್ನ ನಾವು ಈ ನಿಟ್ಟಿನಲ್ಲಿ ಕಾಣಬಹುದು. ಯಾಕಂದ್ರೆ ರಾಜತಾಂತ್ರಿಕವಾಗಿ ಭಾರತದ ವಿರುದ್ಧ ಅವ್ರು ಯಾವುದೇ ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಅವರ ಬಳಿ ಏನೂ ಇಲ್ಲ. ಯಾಕಂದ್ರೆ ಪಾಕಿಸ್ತಾನದಿಂದ ನಮಗೆ ಆಮದಾಗ್ತಾ ಇದ್ದಂತ ವಸ್ತುಗಳು ಅಷ್ಟಲ್ಲೇ ಇದೆ. ನಾವು ಆದ್ರೆ ಭಾರತದಿಂದ ಪಾಕಿಸ್ತಾನಕ್ಕೆ ಟೊಮೊಟೊ ಹೋಗ್ತಾ ಇತ್ತು. ಕೋಲಾರದ ಟೊಮೊಟೊನು ಸಹ ಪಾಕಿಸ್ತಾನಕ್ಕೆ ಹೋಗ್ತಾ ಇತ್ತು. ಈಗ ಕೋಲಾರದ ಜನತೆ ಅವ್ರಿಗೆ ಟೊಮೊಟೊ ಕಳಿಸ್ತಾ ಇದ್ರೆ ಟೊಮೊಟೊ ಬೆಲೆ ಅವ್ರಿಗೆ ಗಗನಕ್ಕೆ ಏರ್ಬಿಡುತ್ತೆ. ಅದಕ್ಕೆ ಈಗ ನಿರ್ಬಂಧ ಬಿದ್ದಂತಾಗಿದೆ. ಶುಗರ್ ಭಾರತದಿಂದ ಹೋಗ್ತಾ ಇತ್ತು, ಅದು ನಿರ್ಬಂಧ ಬಿದ್ದಿದೆ. ಅಂದ್ರೆ ಭಾರತದಿಂದ ಆಹಾರ ಪದಾರ್ಥಗಳ ಇದು ರಫ್ತು ಯಥೇಚ್ಛ ಪ್ರಮಾಣದಲ್ಲಿ ಆಗ್ತಾ ಇತ್ತು. ಅದಕ್ಕೆ ಇವತ್ತು ಭಾರತ ಕಡಿವಾಣ ಹಾಕಿದೆ. ಎಲ್ಲೋ ಒಂದು ಕಡೆಗೆ ಪಾಕಿಸ್ತಾನಕ್ಕೆ ಇದೆಲ್ಲವೂ ಸಹ ದೊಡ್ಡ ಮಟ್ಟದ ಹೊಡೆತವನ್ನು ಕೊಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಾಣಿಸುತ್ತೆ. ಈಗ ಕೋಲಾರದ ಟೊಮೊಟೊ ಅವ್ರಿಗೆ ಹೋಗ್ತಾ ಇದ್ರೆ ಅವ್ರು ಇಲ್ಲಿ ಟೊಮೊಟೊ ತರ್ತಾರೆ. ಅವ್ರಿಗೆ ಫಸ್ಟ್ ಆಫ್ ಆಲ್ ಈ ದೇಶಕ್ಕೆ ಬಹಳ ಹತ್ತಿರದಲ್ಲಿರೋದು ನಾವು ಒಂದೇ ಏನಾದ್ರೂ ಒಂದು ರಫ್ತು ಮಾಡ್ಬೇಕು ಅಂತಂದ್ರೆ ಬೇರೆ ದೇಶಗಳ ವಲಸೆ ಹೋಗ್ಬೇಕು ಅಂದ್ರೆ ಅವ್ರು ಸುತ್ತಮುತ್ತ ಇರೋರು ಎಲ್ಲರ ಕಡೆನೂ ಅವ್ರಿಗೆ ಸರಿಯಾದ ವ್ಯಾಪಾರ ವಹಿವಾಟಿನ ಒಪ್ಪಂದಗಳಿಲ್ಲ. ಖಂಡಿತ ದೂರ ಹೋಗ್ಬೇಕು. ಅಂದ್ರೆ ಇನ್ನೊಂದು ಸುತ್ತಮುತ್ತಲ ಇರೋ ರಾಷ್ಟ್ರಗಳಲ್ಲಿ ಅವ್ರೇನ್ ದೊಡ್ಡ ಮಟ್ಟದಲ್ಲಿ ಆಹಾರ ಪದಾರ್ಥಗಳನ್ನು ಬೆಳೆದಾಗ್ಲಿ ಅಥವಾ ತರಕಾರಿಗಳನ್ನು ಬೆಳೆದಾಗ್ಲಿ ಆತರ ನಿಮ್ಗೆ ಆಹಾರ ಪದಾರ್ಥಗಳ ಬಗ್ಗೆ ಬೇರೆ ಅಕ್ಕಪಕ್ಕದ ರಾಷ್ಟ್ರಗಳಿಂದ ಏನಿಲ್ಲ. ಚೀನಾದಿಂದ ಹೋಗ್ಬೇಕು ಅವ್ರಿಗೆ. ಚೀನಾದಿಂದ ಬಳಕೆ ಮಾಡಿ ಹೋಗುತ್ತೆ, ಸುತ್ತಿ ಬಳಸಿ ಹೋಗುತ್ತೆ, ರೇಟ್ ಜಾಸ್ತಿ ಆಗುತ್ತೆ ಅವ್ರಿಗೆ. ಅವಾಗ ಸಮಸ್ಯೆ ಅವ್ರಿಗೆ ಎದುರಾಗುತ್ತೆ. ಹತ್ರದಲ್ಲಿ ಪ್ರದೇಶದಿಂದ ತಗೊಳ್ಳೋದಕ್ಕೂ ಸುತ್ತಿ ಬಳಸಿ ಬಂದು ತಗೊಳ್ಳೋದಕ್ಕೆ ಈಗ ₹1 ಇರೋದು ₹4 ಆಗುತ್ತೆ. ಅವಾಗ ನಾಗರಿಕರು ರೊಚ್ಚಿಗೆದ್ದೇಳ್ತಾರೆ. ನಾಗರಿಕರು ರೊಚ್ಚಿಗೆದ್ದಾಗ ಏನಾಗುತ್ತೆ, ಸರ್ಕಾರ ಆಟೋಮೆಟಿಕ್ ಆಗಿ ಸರಣಾಗಬೇಕಾಗುತ್ತೆ. ಇಂತಹ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡುವಲ್ಲಿ ಈಗ ಭಾರತ ಯಶಸ್ವಿ ಆಗಿದೆ ಅಂತಾನೆ ಹೇಳ್ಬೇಕು. ಯುದ್ಧ ಮಾಡೇನೆ ನಾವು ಪಾಕಿಸ್ತಾನದ ವಿರುದ್ಧ ಗೆಲ್ಲುದಲ್ಲ, ನಾವು ಈ ಮೂಲಕನೂ ಪಾಕಿಸ್ತಾನದ ವಿರುದ್ಧ ಗೆಲ್ಲುವ ಸಾಧಿಸ್ತೇವೆ ಅಂತಕ್ಕಂಥ ಈಗ ಭಾರತ ತೋರಿಸ್ಕೊಟ್ಟಿದೆ. ಒಂಥರನಾದ ಚಕ್ರವ್ಯೂಹವನ್ನ ರಚನೆ ಮಾಡಿದೆ. ಈ ಚಕ್ರವ್ಯೂಹಕ್ಕೆ ಭೇದಿಸಿದ್ರೆ ಮತ್ತೆ ಏನಾಗುತ್ತೋ ಗೊತ್ತಿಲ್ಲ, ಕಾದು ನೋಡ್ಬೇಕು. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಪಾಕ್ ಎಂತ ಹೆಜ್ಜೆ ನಡೀತದೆ. ಬಟ್ ತೋರಿಸ್ಕೊಳ್ತಾ ಇದ್ದಾರೆ ನಾವು ಯುದ್ಧವನ್ನ ಮಾಡಕ್ ರೆಡಿ ಇದ್ದೀವಿ ಅಂತ. ಅದು ಕೇವಲ ನೆಪಕ್ ಮಾತ್ರ, ಬೇರೆ ದೇಶಗಳಿಗೂ ಸಂದೇಶ ಕೊಡೋಕೆ. ಆದ್ರೆ ಯುದ್ಧ ಮಾಡುವಷ್ಟು ತಾಕತ್ತಿದೆಯಾ ಕಾದು ನೋಡ್ಬೇಕು.